ನಮಸ್ಕಾರ. ಮಾನಸಿಕ ಕಾಯಿಲೆಗಳು ನಮಗೆ ಯಾವ್ಯಾವ ರೀತಿ ಬರುತ್ತೆ ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಮಾನಸಿಕ ಕಾಯಿಲೆಗಳು ನನಗೆ ಏನಕ್ಕೆ ಬರುತ್ತೆ ಅಂತ ತಿಳ್ಕೊಬೇಡಿ. ಇದು ಬಂದಿದ್ದೇ ಗೊತ್ತಾಗಲ್ಲ. ಎಷ್ಟೋ ಸಲ ಅದು ಬರುತ್ತೆ, ಕಾಲಕ್ರಮೇಣ ಅದು ಹೊರಟೋಗಿರುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಅದು ಗೊತ್ತಾಗಲ್ಲ. ತುಂಬಾ ಸಿವಿಯರ್ ಯಾರಿಗೆ ಆಗುತ್ತೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಮಾನಸಿಕ ಕಾಯಿಲೆಗಳನ್ನ ಇನ್ವಿಸಿಬಲ್ ಡಿಸೀಸಸ್ ಅಂತ ಕರೀತಾರೆ. ಯಾರಿಗೂ ಕಾಣದ ಕಾಯಿಲೆಗಳಿವು, ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸಿಂಪಲ್ ಆಗಿ ಎಲ್ಲಾ ಕಾಯಿಲೆಗಳ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನೋಡಿ. ನೀವು ಇನ್ನೊಂದು ತಪ್ಪು ಮಾಡ್ತಾ ಇದ್ದೀರಾ. ಏನಪ್ಪಾ ಅಂತಂದ್ರೆ ವಿಡಿಯೋನ ಜಾಸ್ತಿ ಟೈಮ್ ನೋಡ್ತಿಲ್ಲ. ನೀವು ನೋಡದೇ ಇದ್ರೆ ಏನಾಗುತ್ತೆ, ಆ ವಿಡಿಯೋ ಓಡಲ್ಲ. ಯಾರಿಗೆ ವಿಡಿಯೋದ ಅವಶ್ಯಕತೆ ಇರುತ್ತೋ ಅವ್ರಿಗೆ ಅದು ಸಿಗಲ್ಲ. ನಿಮ್ಗೆ ಮಾನಸಿಕ ಕಾಯಿಲೆ ಇಲ್ದಲೇ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು, ಇನ್ಯಾವುದೇ ಇಲ್ದಲೇ ಇರ್ಬೋದು. ಆದ್ರೆ ತಿಳ್ಕೊಂಡು ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದ್ರಿಂದ ಬೇರೆಯವ್ರಿಗೆ ಹೇಳ್ಬೋದು. ಬರೀ ಇದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಬೇಡಿ. ಜ್ಞಾನವನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ನಾವು ನೋಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಮುಂದೆ ಒಂದಿನ ನಿಮಗೂ ಉಪಯೋಗ ಆಗ್ಬೋದು ಅಥವಾ ಬೇರೆಯವರಿಗೆ ನೀವು ಹೇಳ್ಬೋದು. ಈ ಮಾನಸಿಕ ಕಾಯಿಲೆಗಳು ನಿಮಗೆ ಬರ್ದೇ ಇದ್ರೂ ಪರವಾಗಿಲ್ಲ, ಬರೋದು ಬೇಡ. ಯಾರಾದರೂ ಈ ರೀತಿ ಸಮಸ್ಯೆಗಳಿಂದ ನರಳುತ್ತಾ ಇದ್ರೆ ಅವ್ರನ್ನ ಕೂಡಲೇ ಕಂಡುಹಿಡಿಯೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಯಾಕೆಂದರೆ ನಿಮ್ಮ ಮನೇಲಿ ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ನೆಂಟರು ಇರ್ಬೋದು. ಆದ್ದರಿಂದ ಸ್ವಲ್ಪ ತಿಳ್ಕೊಳ್ಳಿ. ಈಗ ಮೊದಲನೇದು ಮಾನಸಿಕ ಕಾಯಿಲೆಗಳ ಚಿರಪರಿಚಿತ ಅಂತಂದರೆ ಅದು ಡಿಪ್ರೆಷನ್ ಅಥವಾ ಖಿನ್ನತೆ. ಈ ರೀತಿ ಚಿಹ್ನೆಗಳು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಅವ್ರ ಜೀವನದಲ್ಲಿ ಏನಾದರೂ ದುರ್ಘಟನೆಗಳು ನಡೆದಾಗ ಅವರ ಬ್ರೈನ್ ಕೆಮಿಸ್ಟ್ರಿ ಚೇಂಜ್ ಆಗೋದ್ರಿಂದ, ಅಂದರೆ ಉದಾಹರಣೆಗೆ ಏನಪ್ಪ ಆಗುತ್ತೆ ಅಂತಂದರೆ ಡೈವರ್ಸ್ ಆಗ್ಬೋದು, ಲೈಫ್ ಫೇಲ್ಯೂರ್ ಆಗ್ಬೋದು, ದುಡ್ಡು ಜಾಸ್ತಿ ಕಳ್ಕೊಂಡಿರ್ಬೋದು, ಹತ್ರದ ಯಾರ ಸಂಬಂಧಿಕರು ತೀರಾ ಹತ್ರದವರು ತೀರೋಗಿರ್ಬೋದು. ಸಮಸ್ಯೆಗಳಿಂದ ಕೆಲವರು ಸುಲಭ ಹೊರಗಡೆ ಬರ್ತಾರೆ. ಆದರೆ ಇವ್ರು ಹೊರಗಡೆ ಬರ್ದಾನೆ ಅದನ್ನು ಮನಸ್ಸಿಗೆ ಹಚ್ಕೊಂಡು 6 ತಿಂಗಳಿಗಿಂತ ಹೆಚ್ಚು ಅವರು ಯಾವುದೇ ವಿಷಯದಲ್ಲಿ ಆಸಕ್ತಿ ತೋರದೆ, ಸರಿಯಾಗಿ ನಿದ್ರೆ ಮಾಡದೆ, ಯಾರೊಂದಿಗೂ ಬೆರೀದಾನೆ, ಆಮೇಲೆ ಸಣ್ಣ ಆಗ್ತಾ ಇದ್ದಾರೆ, ಯಾವಾಗಲೂ ಟೆನ್ಷನ್ ಇರ್ತಾರೆ, ಬೇಜಾರಲ್ಲಿರ್ತಾರೆ, ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅವರು ಡಿಪ್ರೆಷನಲ್ಲಿದ್ದಾರೆ ಅಂತ ಲೆಕ್ಕ. ಅವ್ರು ಯಾವಾಗಲೂ ಸಾವಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಿಮಗೆ ಅವ್ರು ಮುಂಚೆ ಆಗಿದ್ರು, ಈಗ ಯಾಕೆ ಚೇಂಜ್ ಆಗಿದ್ದಾರೆ ಅಂತ ಈಸಿಯಾಗಿ ನೀವು ಕಂಡುಹಿಡ್ಕೋಬೋದು. ನೀವು ಕಂಡುಹಿಡ್ಕೊಂಡು ಅವ್ರಿಗೆ ಸಹಾಯ ಮಾಡೋದ್ರಿಂದ ಅವ್ರು ಸರಿ ಆಗ್ತಾರೆ. ಆದ್ದರಿಂದ ಕಾಯಿಲೆ ಬಂದವರು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಿಲ್ಲ. ಕಾಯಿಲೆ ಬರ್ದೇ ಅವ್ರು ತಿಳ್ಕೊಳ್ಳೋದು ಒಳ್ಳೆಯದು. ಈಗ ಡಿಪ್ರೆಷನ್ ಬಗ್ಗೆ ತಿಳ್ಕೊಂಡು ಡಿಪ್ರೆಷನ್ ಇರ್ತಾರೆ. ಎರಡನೇದು ಆಂಗ್ಸೈಟಿ ಅಥವಾ ದುಗುಡ. ಇವ್ರು ಯಾವ ರೀತಿ ಇರ್ತಾರೆ ಅಂತಂದರೆ ಯಾವಾಗಲೂ ಟೆನ್ಷನ್ ಇರ್ತಾರೆ, ಎಲ್ಲರ ಮೇಲೂ ರೇಗ್ತಾ ಇರ್ತಾರೆ, ಕೂತ ಕಡೆ ಕೂರಲ್ಲ, ದುಡ್ಡು ಖರ್ಚು ಮಾಡೋದು, ಕುಡಿಯೋ ಅಭ್ಯಾಸ ಇಟ್ಕೊಳ್ಳೋದು. ಯಾಕೆಂದರೆ ಅವ್ರು ಟೆನ್ಷನ್ ತಡೆಯೋಕ್ಕಾಗ್ತಾ ಇರಲ್ವಲ್ಲ. ಆಮೇಲೆ ರಾತ್ರಿ ನಿದ್ರೆ ಬರಲ್ಲ. ಆಮೇಲೆ ರಾತ್ರಿ ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಮೇಲೆ ಏನಾದರೂ ಬೆಟ್ಟದಿಂದ ತಳ್ಳಿದಾಗೋ ಅಥವಾ ಇನ್ಯಾವುದೋ ಈ ರೀತಿ ಕೆಟ್ಟ ಕನಸುಗಳವ್ರಿಗೆ ಬಿದ್ದು ಸಡನ್ನಾಗಿ ಎದ್ದು ಬಿಡ್ತಾರೆ. ಇದನ್ನ ಪ್ಯಾನಿಕ್ ಅಟ್ಯಾಕ್ ಅಂತ ಕರಿತೀವಿ. ಸಡನ್ನಾಗಿ ಒಂದೇ ಸಲ ನಿಮ್ಮನ್ನು ಯಾರಾದ್ರೂ ಏನಾದ್ರು ಮಾಡೋದಕ್ಕೆ ಬರ್ತಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೋ ಆ ರೀತಿ ಆಗುತ್ತೆ. ಈ ಎಲ್ಲಾ ಕಾಯಿಲೆಗಳು 6 ತಿಂಗಳಿಗಿಂತ ಜಾಸ್ತಿ ಇದ್ರೆ ಮಾತ್ರ. ಯಾವ್ದಾದ್ರು ಪ್ರಾಬ್ಲಮ್ ನೀವು ಫೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಬಂದು ಹೋದ್ರೆ ತಪ್ಪಿಲ್ಲ. 3ನೇ ತಗೋಬೇಕಂತಂದ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಇದೇನಪ್ಪ ಅಂತಂದ್ರೆ ನಿಮಗೆ ಗೊತ್ತಿದೆ, ಡೆಲಿವರಿ ಆದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದ ಕಾಡೋ ಸಮಸ್ಯೆ. ಇದರಿಂದನೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಭವಗಳು ಜಾಸ್ತಿ ಇರ್ತವೆ. ಇವ್ರಿಗೆ ಅಲ್ಪ ಸ್ವಲ್ಪ ಈ ಬಾಣಂತಿಯರಿಗೆ ಬಂದು ಸಹಜ, ಆದ್ರೆ ಜಾಸ್ತಿ ದಿನ ಇದ್ರೆ ಮಾನಸಿಕ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ. 4ನೇದು ಸ್ಕೀಜೋಫರ್ನಿಯಾ ಅಂತೇಳಿ. ಇದೇನಪ್ಪ ಅಂತಂದ್ರೆ ಇವ್ರಿಗೆ ಇಲ್ದೇ ಇರೋ ವಸ್ತುಗಳು ಕಾಣಿಸುತ್ತೆ, ಇಲ್ದೇ ಇರೋ ವ್ಯಕ್ತಿಗಳು ಅವ್ರ ಮುಂದೆ ಬರ್ತಾರೆ, ಆಮೇಲೆ ಇಲ್ದೇ ಇರೋ ಶಬ್ದಗಳು ಕೇಳಿಸುತ್ತೆ. ಆದ್ರಿಂದ ಇವರು ಬೇರೆಯವ್ರನ್ನ ತಪ್ಪು ತಿಳ್ಕೊಳ್ತಾರೆ, ಅಪಾರ್ಥ ಮಾಡ್ಕೊಳ್ತಾರೆ. ಬೇರೆ ಜನಗಳು ಕೂಡ ಇವ್ನು ಏನೇನೋ ಹೇಳ್ತಾನಲ್ಲ, ನಾನು ಆ ರೀತಿ ಮಾಡಿಲ್ಲ ಅಂತ ಅವರು ಕೂಡ ಅಪಾರ್ಥ ಮಾಡ್ಕೊಳ್ತಾರೆ. ಈ ರೀತಿ ಇಬ್ಬರು ಮಧ್ಯೆ ಜಗಳ ಆಗೋ ಚಾನ್ಸಸ್ಗಳು ಇರುತ್ತೆ. ಆಮೇಲೆ ದೆವ್ವದ ಕಲ್ಪನೆಗಳು ಇವರಿಂದನೇ ಸ್ಟಾರ್ಟ್ ಆಗುತ್ತೆ. 5ನೇದು ಯಾವ್ದಪ್ಪ ಅಂದ್ರೆ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತೇಳಿ. ಇವ್ರೇನಪ್ಪ ಅಂತಂದ್ರೆ ಇವ್ರಿಗೆ ಯಾವಾಗ್ಲೂ ಮನಸ್ಸಲ್ಲಿ ಒಂದು ಫೀಲಿಂಗ್ ಇರುತ್ತೆ, ಸಾಮಾನುಗಳು ಇದ್ದಿದ್ದ ಜಾಗದಲ್ಲಿ ಇಲ್ಲ, ನನ್ನ ಕೈ ಕೊಳೆ ಆಗಿದೆ, ನನ್ನ ಮೈ ಕೊಳೆ ಆಗಿದೆ, ನಾನು ಏನೋ ಒಂಥರ ಶುಚಿತ್ವ ನಾನು ಮೇಂಟೈನ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಪದೇ ಪದೇ ಸ್ನಾನ ಮಾಡೋದು, 10 ಸಲ ಕೈ ತೊಳೆಯೋದು. ಕೈನ ಯಾವ ಲೆವೆಲಿಗೆ ತೊಳಿತಾರೆ ಅಂದರೆ ಕೈಯಿಂದ ರಕ್ತ ಬಂದರೂ ಬಿಡಲ್ಲ, ತೊಳಿತಾನೆ ಇರ್ತಾರೆ. ಸಾಮಾನುಗಳನ್ನೆಲ್ಲ ಮತ್ತೆ ಮತ್ತೆ ಒಂದು ಕಡೆಗೆ ಜೋಡಿಸ್ತಾ ಇರ್ತಾರೆ. ಈ ರೀತಿ ಮನೆಗಳನ್ನ ಮತ್ತೆ ಮತ್ತೆ ಒರೆಸ್ತಾರೆ. ಯಾವುದೇ ಸಾಮಾನುಗಳನ್ನ ಒರೆಸೋದು ಮತ್ತೆ ಇಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಇವರು ಕೂಡ ಮಾನಸಿಕ ವೈದ್ಯರನ್ನ ಭೇಟಿ ಆಗ್ಬೇಕಾಗುತ್ತೆ. ಆಮೇಲೆ ಬರೋದು ಈಟಿಂಗ್ ಡಿಸಾರ್ಡರ್ಸ್ ಅಂತೇಳಿ. ಸುಮ್ಮನೆ ಇವರು ಎಷ್ಟು ತಿಂದು ಇವರಿಗೆ ಹೊಟ್ಟೆ ತುಂಬದೇ ಇಲ್ಲ, ತಿಂತಾನೇ ಇರ್ತಾರೆ. ಸರಿಯಾಗಿ ತಿಂದು ದಪ್ಪ ಆಗ್ತಾರೆ. ಆದ್ರಿಂದ ಇವರು ಕೂಡ ಟ್ರೀಟ್ಮೆಂಟ್ ತಗೋಬಹುದು. ಆಮೇಲೆ ನಿಮಗೆ ತುಂಬಾ ಪರಿಚಯ ಇರೋಂಥ ಮೈಗ್ರೇನ್ ಹೆಡ್ಡೇಕ್ ಕೂಡ ಮಾನಸಿಕ ಸಂಬಂಧಕ್ಕೆ ಸಂಬಂಧಪಟ್ಟಿರುತ್ತೆ. ಆಮೇಲೆ IBS ಅಂತ ಹೇಳ್ತೀವಲ್ಲ, ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಅಂತ, IBS ಕೂಡ ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟಿರುತ್ತೆ. ಇದು ಕೂಡ ಮಾನಸಿಕ ವೈದ್ಯರಲ್ಲಿ ತೋರಿಸ್ಕೋಬೇಕು. ಮಾನಸಿಕ ವೈದ್ಯರು ಅಂದ್ರೆ ಅವ್ರು ಬರೀ ಹುಚ್ಚರಿಗೆ ಮಾತ್ರ ಸೀಮಿತ, ನನಗೇನು ಹುಚ್ಚಿಡಿದೆಯಾ, ನಾನೇ ಕಲ್ ಹೋಗ್ಬೇಕು ಅಂತ ಕೀಳಿರಿಮೆ ತೋರಬಾರ್ದು. ಯಾಕೆ ಅಂತಂದ್ರೆ ಸಣ್ಣ ಸಮಸ್ಯೆ ಮುಂದೆ ದೊಡ್ಡದಾಗುತ್ತೆ. ಆಮೇಲೆ ಫೋಬಿಯಾಸ್ ಇರುತ್ತೆ, ಕೆಲವರಿಗೆ ಹೈಟಿಂದ ಭಯ,
ಕೆಲವು ವೆಹಿಕಲ್ ಓಡ್ಸೋಕ್ಕೆ ಭಯ, ಬೆಂಕಿ ಕಂಡ್ರೆ ಭಯ, ಜಿರಳೆ ನೋಡಿದ್ರೆ ಭಯ, ಇಲಿ ನೋಡಿದ್ರೆ ಭಯ, ಈ ರೀತಿ ಭಯಗಳನ್ನು ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು. ಸ್ಟೇಜ್ ಫಿಯರ್ ಕೆಲವರಿಗೆ ತುಂಬ ಇರುತ್ತೆ. ಕೆಳಗಡೆ ತುಂಬ ಮಾತಾಡ್ತಿರ್ತಾರೆ, ಸ್ಟೇಜ್ ಮೇಲೆ ಹೋದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ, ಅವ್ರಿಗೇನು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇವರು ಕೂಡ ಮಾನಸಿಕ ತಜ್ಞರನ್ನ ಭೇಟಿ ಆಗಬೇಕಾಗತ್ತೆ. ಆಮೇಲೆ ಬೈಪೋಲಾರ್ ಡಿಸಾರ್ಡರ್ ಇದೇನಪ್ಪ ಅಂತಂದರೆ ಇವ್ರಿಗೆ ಒಂದು ಟೈಮ್ ಡಿಪ್ರೆಷನ್ ಕಾಡುತ್ತೆ, ಬೇಜಾರು ಮಾಡ್ಕೊಳ್ತಿರ್ತಾರೆ, ಅಳ್ತಿರ್ತಾರೆ. ಡಿಪ್ರೆಷನ್ ನಾನು ಈಗ ಏನು ಹೇಳಿದೆ ಅವೆಲ್ಲ ಒಂದು ಸ್ಟೇಜಲ್ಲಿದ್ದರೆ ಸಡನ್ನಾಗಿ ಅವರು ಒಂದೇ ಸಲ ಅಗ್ರೆಸಿವ್ ಬಿಹೇವಿಯರ್ಗೆ ಹೋಗ್ಬಿಡ್ತಾರೆ. ಅಗ್ರೆಸಿವ್ ಬಿಹೇವಿಯರ್ಗೆ ಹೋಯ್ತು ಅಂತಂದರೆ ಬೆಟ್ಟಿಂಗ್ ಕಟ್ಟೋದು, ವೆಹಿಕಲ್ಸ್ನ ರ್ಯಾಶ್ ಆಗಿ ಡ್ರೈವ್ ಮಾಡೋದು, ಬೇರೆಯವ್ರ ಜೊತೆ ಜಗಳಾಡೋದು, ಹೊಡೆದಾಡೋದು, ದುಡ್ಡನ್ನ ದುಂದು ವೆಚ್ಚ ಮಾಡೋದು, ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದು, ಏನೇನು ಬೇಕೆಲ್ಲ ತಗೊಂಡು ಬರೋದು, ದುಡ್ಡಿದ್ರೆ ದುಡ್ಡು ಖಾಲಿ ಅವ್ರಿಗೂ ಬಿಡಲ್ಲ, ಜೂಜಾಡೋದು. ಈ ರೀತಿ ಸಮಸ್ಯೆಗಳು ಈ ಬೈಪೋಲಾರ್ ಡಿಸಾರ್ಡರ್ಗೆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕಾಡ್ತಾ ಇರುತ್ತೆ. ಟ್ರೊಮ್ಯಾಟಿಕ್ ಡಿಸಾರ್ಡರ್ ಇದೇನಪ್ಪ ಅಂತಂದ್ರೆ ಈಗ ಅವ್ರಿಗೆ ಯಾವ್ದಾದ್ರು ಕೆಟ್ಟ ಘಟನೆ ಜೀವನದಲ್ಲಿ ನಡೆದಿದ್ರೆ ಅವರಿಗೆ ಪಿಕ್ಚರಲ್ಲಿ ತೋರಿಸ್ತಾರಲ್ಲ ಫ್ಲಾಶ್ ಬ್ಯಾಕ್, ಆಗಾಯ್ತು ಅಂತ, ಹಾಗೆ ಆ ಘಟನೆಗೆ ಅವ್ರು ಹೋಗ್ತಾ ಇರ್ತಾರೆ, ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಅದನ್ನ ಪದೇ ಪದೇ ಕೆಟ್ಟ ಘಟನೆ ಮರೆಯಕ್ಕಾಗದಲ್ಲೇ ಅವ್ರ ಚಿತ್ರಹಿಂಸೆ ಅನುಭವಿಸ್ತಾ ಇರ್ತಾರೆ. ಈ ರೀತಿ ಸಮಸ್ಯೆಗಳು ಯಾರಲ್ಲಿ ಆದ್ರೆ ನೀವು ನೋಟಿಸ್ ಮಾಡಿದ್ರೆ ಮನೆಯವರು ಅವ್ರನ್ನ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋದ್ರೆ ಇದಕ್ಕೆ ಸರಿಯಾದ ಚಿಕಿತ್ಸೆ ಇದೆ. ಅವರು ನಿಮ್ಮ ಬ್ರೈನ್ ಮ್ಯಾಪಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಈಗ ಹಾರ್ಟ್ ಪ್ರಾಬ್ಲಮ್ಗೆ ECG ಅಂತ ಮಾಡ್ತಾರಲ್ಲ, ಆಗ ಬ್ರೈನ್ EEG ಅಂತ ಮಾಡಿ ಅದರಲ್ಲಿ ವೇವ್ಸ್ ಹೆಚ್ಚು ಕಡಿಮೆ ಆಗಿರೋ ಪ್ರಕಾರ ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡ್ಕೊಳ್ತಾರೆ. ನಿಮ್ಮ ಬಿಹೇವಿಯರ್ನ ನಿಮ್ಮ ಮನೆಯವ್ರ ಕಡೆಯಿಂದ ಕೇಳಿ ತಿಳ್ಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಆಗಿರ್ಬೋದು. ಈ ಡಿಪ್ರೆಷನ್, ಈ ಮಾನಸಿಕ ಕಾಯಿಲೆಗಳು ಬರೋದಕ್ಕೂ ಕೆಲವು ನಿಮ್ಮ ಕಾಯಿಲೆಗಳು ಕಾರಣ ಆಗಿರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಕಾರಣ ಆಗಿರ್ಬೋದು, ಯಾವುದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಮ್ಮನ್ನು ಕಾಡ್ತಾ ಇರ್ಬೋದು. ಅವುಗಳಿದೆಯಾ ಅಂತ ಫಸ್ಟ್ ಚೆಕ್ ಮಾಡಿ ನೋಡ್ತಾರೆ. ಅವುಗಳಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸರಿ ಆಗುತ್ತೆ. ಆಮೇಲೆ ನಿಮಗೆ ಕೆಟ್ಟ ಘಟನೆಗಳು ನಡೆದಿದ್ರೆ ಇದು ಎಲ್ಲರ ಜೀವನದಲ್ಲೂ ಕಾಮನ್ ಅಂತ ಹೇಳಿ ಅವ್ರ ಮನಸ್ಸಿಗೆ ಧೈರ್ಯ ತುಂಬಿ ಕೌನ್ಸಲಿಂಗ್ ಅಂತ ಮಾಡಿ ಅಲ್ಲಿಂದನೂ ನಿಮ್ಮನ್ನು ಸರಿ ಮಾಡ್ಬೋದು. ಇಲ್ಲ ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತಂದ್ರೆ ವಾಕಿಂಗ್, ಯೋಗ, ಈ ರೀತಿ ಗೇಮ್ಸ್ ಅಲ್ಲಿ ಒಳ್ಳೆ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನು ಪದ ತೊಡಗಿಸ್ಕೊಳ್ಳೋದ್ರಿಂದ ಸ್ಟೇಜ್ 1 ಇದ್ರೆ ವಾಸಿ ಆಗುತ್ತೆ. ಸ್ಟೇಜ್ 3 ಜಾಸ್ತಿ ಆಗಿದ್ರೆ ನಿಮಗೆ ಅವಾಗ ಆಂಟಿ ಡಿಪ್ರೆಸೆಂಟ್ಸ್ ಅಂತ ತಗೊಂಡು, ಆಂಟಿ ಸೈಕೋಟಿಕ್ಸ್ ಅಂತ ತಗೊಂಡು ನಿಮ್ಮ ಪ್ರಾಬ್ಲಮ್ಗಳನ್ನ ಒಂದು 6 ತಿಂಗಳು ವರ್ಷದವರೆಗೆ ಮಾತ್ರೆಗಳನ್ನ ತಗೋಬೇಕಾಗುತ್ತೆ. ಮಾತ್ರೆಗಳು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೈಡ್ ಎಫೆಕ್ಟ್ಸ್ ನಿಮಗೆ ಒಂದು ವಾರ 15 ದಿನ ಆದಮೇಲೆ ನಿಧಾನ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋದ್ರಿಂದ ಸರಿ ಹೋಗುತ್ತೆ. ಮಾತ್ರೆಗಳನ್ನ ತಗೊಳ್ಳೋದನ್ನ ಬಿಡಬಾರ್ದು. ಆಮೇಲೆ ಸ್ವಲ್ಪ ಡೋಸಿಂದ ಈ ಮಾತ್ರೆನ ಸ್ಟಾರ್ಟ್ ಮಾಡಿ ಆಮೇಲೆ ಮ್ಯಾಕ್ಸಿಮಮ್ ಲೆವೆಲಿಗೆ ತೊಗೊಂಡೋಗಿ ನಿಮ್ಗೆ ಎಫೆಕ್ಟಿವ್ ಡೋಸ್ವರೆಗೆ, ಆಮೇಲೆ ಮತ್ತೆ ಟೇಪರಿಂಗ್ ಅಂತ ಕಡಿಮೆ ಮಾಡಿ ಬಿಟ್ಟು ಆಮೇಲೆ ನೀವು ನೆಮ್ಮದಿಯಾಗಿ ಇರ್ಬೋದು. ಮತ್ತೆ ಪುನಃ ಏನಾದ್ರು ನೀವು ಮಾತ್ರೆ ಬಿಟ್ಟ ಮೇಲೆ ಕಾಣಿಸ್ಕೊಳತ್ತು ಅಂತ ಅಂದರೆ ನೀವು ಲೈಫ್ ಲಾಂಗ್ ತೊಗೊಳ್ಬೇಕಾಗುತ್ತೆ. ಆದಷ್ಟು ಫಸ್ಟು ನ್ಯಾಚುರಲ್ಲಾಗಿ ನಾನೇನೇನು ಹೇಳಿದೆ ಆ ರೀತಿ ಟ್ರೈ ಮಾಡಿ. ಅದಾಗಲಿಲ್ಲ ಅಂತಂದರೆ ಮಾನಸಿಕ ವೈದ್ಯರನ್ನ ಭೇಟಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಈ ಮಾತ್ರೆಗಳು ಅವ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವ ಮೆಡಿಕಲ್ ಶಾಪಲ್ಲಿ ನಿಮ್ಗೆ ಸಿಗಲ್ಲ. ಆದ್ದರಿಂದ ಗೂಗಲಲ್ಲಿ ಓದ್ಕೊಂಡು ಕೂರೋದ್ರ ಬದಲು ಸೈಕ್ಯಾಟ್ರಿಸ್ಟ್ ಅವ್ರನ್ನ ಭೇಟಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಪ್ರಿಸ್ಕ್ರಿಪ್ಷನ್ ಈ ಮಾತ್ರೆಗಳಿಗೆ ಬೇಕೇ ಬೇಕು. ನಮಸ್ಕಾರ.